of force or electric field lines. The source charge plus Q produces the electric field around it. The test charge plus Q is placed in an electric field at the point, so that charge is acted upon by the force, electrical force. Due to this force, that unit positive charge is either moves along the straight line or along the curved path in the electric field. This path or this track in an electric field is nothing but electric field lines. So, the path along which isolated unit positive charge would move in an electric field is called electric line of force. ಇಲ್ಲಿ ಪ್ಲಸ್ ಕ್ಯೂ ಅಂತಕ್ಕಂಥ ಸೋರ್ಸ್ ಚಾರ್ಜ್ನ ಸರೌಂಡಿಂಗ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ +1 ಅಂತಕ್ಕಂಥ ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನು ಇಟ್ಟರೆ ಅದರ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ. ಯಾವಾಗ ಈ ಸೋರ್ಸ್ ಚಾರ್ಜ್ ಅದರ ಮೇಲೆ ಫೋರ್ಸ್ ಅನ್ನು ಕೊಡುತ್ತೋ ಆಗ ಚಾರ್ಜ್ ಮೂವ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ. ಇದರ ಈ ರೀತಿ ಸ್ಟ್ರೈಟ್ ಲೈನ್ ಅಲ್ಲಿ ಆದ್ರೂ ಮೂವ್ ಆಗ್ಬೋದು, ಇಲ್ಲ ಈ ರೀತಿ ಕರ್ವ್ ಪಾತ್ ಅಲ್ಲಿ ಆದ್ರೂ ಮೂವ್ ಆಗಿರ್ಬೋದು. ಹಾಗಾದ್ರೆ ಈ ಯೂನಿಟ್ ಪಾಸಿಟಿವ್ ಚಾರ್ಜ್ ಈ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಮೂವ್ ಆಗಿರ್ತಕ್ಕಂಥ ಪಾತ್ ಯಾವ್ದಿದೆ, ಇದರ ದಿಸ್ ಅಥವಾ ಇದು ಯಾವ್ದಾರ ಒಂದಿರುತ್ತೆ, ಆ ಪಾತ್ಗೆ ನಾವೆಂತ ಕರಿತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂತ ಕರಿತೀವಿ. ಅಥವಾ tangent drawn to the imaginary curved line in an electric field which gives the direction of electric field at the point is also called electric field line. ಆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಇಮೇಜಿನರಿ ಕರ್ವ್ಡ್ ಲೈನ್ಗೆ ನಾವು ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡಿದಾಗ ಅದು ಆ ಪಾಯಿಂಟ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅನ್ನು ಕೊಟ್ಟರೆ ಅಂತ ಒಂದು ಇಮೇಜಿನರಿ ಕರ್ವ್ಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂತ ಕರಿತೀವಿ. ಇದರ ಪ್ರಾಪರ್ಟೀಸ್, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಟಿವ್ ಚಾರ್ಜ್ ಇಂದ ಸ್ಟಾರ್ಟ್ ಆಗ್ತವೆ, ಆರಿಜಿನೇಟ್ ಆಗ್ತವೆ ಈ ರೀತಿ. ಅದೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆಗೆಟಿವ್ ಚಾರ್ಜ್ ಅಲ್ಲಿ ಟರ್ಮಿನೇಟ್ ಆಗ್ತವೆ, ಈ ರೀತಿ ಎಂಡ್ ಆಗ್ತವೆ. ಈ ರೀತಿ ಕ್ಯೂ ಇಸ್ ಗ್ರೇಟರ್ ದನ್ 0 ಇದ್ರೆ ಇದು, ಲೆಸ್ ದನ್ ಪಾಯಿಂಟ್ ಚಾರ್ಜ್ ಲೆಸ್ ದನ್ 0 ಇದ್ರೆ ಇದು. ಈ ರೀತಿ ಪಾಸಿಟಿವ್ ಚಾರ್ಜ್ ಇಂದ ಆರಿಜಿನೇಟ್ ಆಗ್ತವೆ, ನೆಗೆಟಿವ್ ಚಾರ್ಜ್ ಅಲ್ಲಿ ಟರ್ಮಿನೇಟ್ ಆಗ್ತವೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎರಡನೇದು, ದೇ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ದ ಕಂಡಕ್ಟರ್. Electric field is also produced just outside the conductor is perpendicular to the surface of the conductor. So, electric field lines also perpendicular to the surface of conductor. ಮೂರನೇದು, they never exits within the conductor or no one electric lines of force present inside the conductor. Electric field lines ಕಂಡಕ್ಟರ್ನ ಒಳಗೆ ಇರೋದಿಲ್ಲ, ಅವು ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ದ ಕಂಡಕ್ಟರ್. ಯಾಕಂದ್ರೆ ಇನ್ಸೈಡ್ ದ ಕಂಡಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ 0 ಇರೋದ್ರಿಂದ ನೋ ಲೈನ್ಸ್ ಆಫ್ ಫೋರ್ಸ್ ಎಕ್ಸಿಟ್ಸ್ ವಿತ್ ಇನ್ ದ ಕಂಡಕ್ಟರ್. ಇಫ್ ದಟ್ ಇಲ್ಲಿ ಸ್ಟ್ರೈಟ್ ಲೈನ್ ಇತ್ತಪ್ಪ ಅಂದ್ರೆ ದಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅದೇ ಕರ್ವ್ಡ್ ಲೈನ್ ಇತ್ತಪ್ಪ ಅಂತಂದ್ರೆ ಅಲ್ಲಿ ನಮಗೆ ಎ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಬೇಕು ಅಂದ್ರೆ ಅಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಬಿ ಪಾಯಿಂಟ್ ಅಲ್ಲಿ ಇರೋ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಂದ್ರೆ ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಈ ರೀತಿ ದ ಟ್ಯಾಂಜೆಂಟ್ ಗಿವ್ಸ್ ದ ಕರ್ವ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ವಿಚ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಪಾಯಿಂಟ್. ಫಿಫ್ತ್ ಒನ್, ದೇ ನೆವರ್ ಇಂಟರ್ಸೆಪ್ಟ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಒಂದ್ಕೊಂದು ಇಂಟರ್ಸೆಪ್ಟ್ ಆಗಲ್ಲ, ಕೂಡ್ಕೊಳ್ಳಲ್ಲ, ಕೊಯಿನ್ಸೈಡ್ ಆಗಲ್ಲ. ಯಾಕೆ? ಇಫ್ ಇಂಟರ್ಸೆಪ್ಟ್ ಆದು ಅಂತ ತಗೊಳ್ಳಿ, ಆಗ ಇಲ್ಲೊಂದು ಟ್ಯಾಂಜೆಂಟ್ ಬರುತ್ತೆ, ಇಲ್ಲೊಂದು ಟ್ಯಾಂಜೆಂಟ್ ಬರುತ್ತೆ. ಅಂದ್ರೆ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಪ್ಷನ್ ದೇರ್ ಆರ್ 2 ಡೈರೆಕ್ಷನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಇಸ್ ನಾಟ್ ಪಾಸಿಬಲ್. ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಎರಡೆರಡು ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರೋದಿಲ್ಲ, ಅಂದ್ರೆ ದೇ ನೆವರ್ ಇಂಟರ್ಸೆಪ್ಟ್. ಹಾಗೇನೆ ದೇ ನೆವರ್ ಪ್ರೊಡ್ಯೂಸ್ ದ ಲೂಪ್. ಇಂಟರ್ಸೆಪ್ಟ್ ಆದ್ರೆ ಮಾತ್ರ ಲೂಪ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಇಂಟರ್ಸೆಪ್ಟ್ ಆಗಲ್ಲ ಅಂದ್ರೆ ದೇ ನೆವರ್ ಪ್ರೊಡ್ಯೂಸ್ ದ ಲೂಪ್. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ರೌಡೆಡ್ ಇನ್ ದ ರೀಜನ್ ಆಫ್ ಗ್ರೇಟರ್ ಇಂಟೆನ್ಸಿಟಿ ಅಂಡ್ ಸ್ಪ್ರೆಡ್ ಅಪಾರ್ಟ್ ಇನ್ ದ ರೀಜನ್ ಆಫ್ ಲೋಯರ್ ಇಂಟೆನ್ಸಿಟಿ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ರೌಡ್ ಇದಾವೆ ಅಂತಂದ್ರೆ ಅಲ್ಲಿ ಫೀಲ್ಡ್ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಇಲ್ಲಿ ವೈಡ್ ಅಪಾರ್ಟ್ ದೂರ ದೂರದಲ್ಲಿ ಲೈನ್ಸ್ ಇದಾವಪ್ಪ ಅಂತಂದ್ರೆ ಅಲ್ಲಿ ಆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ವೀಕ್ ಇದೆ ಅಂತ ಅರ್ಥ. ಅಂದ್ರೆ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಇರುತ್ತೋ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಕ್ರೌಡ್ ಆಗಿರ್ತವೆ, ಜಾಸ್ತಿ ಇರ್ತವೆ. ಎಲ್ಲಿ ಫೀಲ್ಡ್ ಕಡಿಮೆ ಇರುತ್ತೆ ಅಲ್ಲಿ ಲೆಸ್ ನಂಬರ್ ಆಫ್ ಲೈನ್ಸ್ ಇರ್ತವೆ.
ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್ ಅಂಡ್ ಇಕ್ವಿಡಿಸ್ಟೆಂಟ್ ಇನ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಆ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಈ ರೀತಿ ಲೈನ್ಸ್ಗಳು ಒಂದಕ್ಕೊಂದು ಪ್ಯಾರಲ್ ಇರ್ತವೆ, ಲೈನ್ಸ್ಗಳ ಮಧ್ಯೆ ಇರೋ ಸ್ಪೇಸ್ ಈಕ್ವಲ್ ಇರುತ್ತೆ. ಅದೇ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಈ ರೀತಿ ಕರ್ವ್ಡ್ ಲೈನ್ಸ್ಗಳು ಇರ್ತವೆ. Then ninth one, electric field lines contract lengthwise, which gives the force of attraction between the two unlike charges. ಇಲ್ಲಿ ನೋಡಿ, ಒಂದು ಪಾಸಿಟಿವ್ ಚಾರ್ಜ್ ಇದೆ, ಒಂದು ಇನ್ನೊಂದು ಈಕ್ವಲ್ ನೆಗೆಟಿವ್ ಚಾರ್ಜ್ ಇದೆ, ಆದರೂ ಆ ಒಂದು ಈಕ್ವಲ್ ಅಂಡ್ ಅನ್ಲೈಕ್ ಚಾರ್ಜಸ್ಗಳ ಫೀಲ್ಡ್ ಪ್ಯಾಟರ್ನ್ ಇದೆ. ಈಗ ಇವೆರಡು ಚಾರ್ಜಸ್ಗಳ ಮಧ್ಯೆ ಡಿಸ್ಟೆನ್ಸ್ ಕಡಿಮೆ ಮಾಡಿದರೆ ಲೆಂತ್ ಆಫ್ ದ ಲೈನು ಕಡಿಮೆ ಆಗುತ್ತೆ. ಲೆಂತ್ ಆಫ್ ದ ಲೈನ್ ಕಡಿಮೆ ಆಗಿದೆ ಅಂದರೆ ಅವೆರಡುಗಳ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಮೋರ್ ಅಂತ ಅರ್ಥ. ಹಾಗೆಯೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ 10th one, electric field lines exerts the lateral stress with one another, which gives the force of repulsion between the two like charges. ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ಈಕ್ವಲ್ ಪಾಸಿಟಿವ್ ಚಾರ್ಜ್ ಇದೆ. ಬಂದಿರತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಪ್ಯಾಟರ್ನ್ ಈ ರೀತಿ. ಈಗ ಇವೆರಡು ಚಾರ್ಜಸ್ಗಳ ಮಧ್ಯೆ ಡಿಸ್ಟೆನ್ಸ್ ಕಡಿಮೆ ಮಾಡಿದ್ರೆ ಈ ಲೈನ್ಸ್ಗಳ ಮೇಲೆ ಸ್ಟ್ರೆಸ್ ಅನ್ನು ಕೊಡ್ತವೆ, ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಲೈನ್ಸ್ ಮೇಲೆ ಸ್ಟ್ರೆಸ್ ಅಥವಾ ಪ್ರೆಷರ್ ಅನ್ನು ಕೊಡ್ತವೆ. ಹಾಗಾದ್ರೆ ಈ ರೀತಿ ಲೈನ್ಸ್ಗಳ ಮಧ್ಯೆ ಸ್ಟ್ರೆಸ್ ಜಾಸ್ತಿ ಇದೆ ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್, ಫೋರ್ಸ್ ಆಫ್ ರಿಪಲ್ಷನ್ ಇಸ್ ಮೋರ್. ಲೈನ್ಸ್ಗಳ ಮಧ್ಯೆ ಸ್ಟ್ರೆಸ್ ಕಡಿಮೆ ಇದೆ ಅಂದರೆ ಫೋರ್ಸ್ ಆಫ್ ರಿಪಲ್ಷನ್ ಇಸ್ ಲೆಸ್. ಅದೇ ರೀತಿಯಲ್ಲಿ ಈಕ್ವಲ್ ಆ್ಯಂಡ್ ಅನ್ಈಕ್ವಲ್ ಆ್ಯಂಡ್ ಲೈಕ್ ಚಾರ್ಜಸ್ಗಳ ಮಧ್ಯೆ ಇರ್ತಕ್ಕಂಥ ಫೀಲ್ಡ್ ಪ್ಯಾಟರ್ನ್ ಈ ರೀತಿ ಪ್ರೊಡ್ಯೂಸ್ ಆಗುತ್ತೆ. These are all properties of electric field lines.